ಹೀರೆಕಾಯಿ ಇದನ್ನ ತಗೊಂಡು ಸಣ್ಣಕ್ಕೆ ಹೆಚ್ಕೊಂಡು ತೊಳ್ಕೊಂಡಿದ್ದೀನಿ. ಆಮೇಲೆ 2 ಟೊಮೊಟೊ, 1 ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಬೌಲ್ ಕೊಬ್ಬರಿ ತುರಿ, ಒಂಚೂರು ಕೊತ್ತಂಬರಿ. ಮೊದಲು ಪಾತ್ರೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೋಬೇಕು. ಸ್ಪೂನ್ ಎಣ್ಣೆ ಹಾಕಬೇಕು. ಸ್ಪೂನ್ ಅಂತ ಒಂದು ಬಾಟ್ಲಲ್ಲಿ ಸುರಿತೀವಿ ಅನ್ಕೋಬೇಡ್ರಿ, ನಮ್ಮ ಲೆಕ್ಕ ಗೊತ್ತಿರುತ್ತಲ್ಲ ಆ ಥರ ಸ್ಪೂನಲ್ಲಿ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾಯಿ ತನಕ ವೇಟ್ ಮಾಡಬೇಕು. ಎಣ್ಣೆ ಕಾಯಿದೆ, ಸಾಸಿವೆ, ಜೀರಿಗೆ ಹಾಕಬೇಕು. ಅದು ಚಟಪಟ ಅಂತ ಸಿಡಿಬೇಕು. ಹೆಚ್ಚಿಟ್ಟಿರೋ ಹಸಿಮೆಣಸಿನಕಾಯಿನ ಹಾಕ್ಕೋಬೇಕು. ಅದು ಫ್ರೈ ಆಗೋ ತನಕ ವೇಟ್ ಮಾಡಬೇಕು. ನೆಕ್ಸ್ಟು ಹೆಚ್ಚಿಟ್ಟಿರೋ 1 ಈರುಳ್ಳಿನ ಹಾಕ್ಕೋಬೇಕು. ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತದೆ. ಈರುಳ್ಳಿ ಈ ಥರ ಫ್ರೈ ಆದಮೇಲೆ ಹೆಚ್ಚಿಟ್ಟಿರೋ ಒಂದು ಟೊಮೊಟೊ ಇರುತ್ತಲ್ಲ 2, ಅದನ್ನ ಹಾಕಬೇಕು. ಅದನ್ನ ಹಾಕಿ ಸ್ಮೂತ್ ಆಗೋ ಥರ ಬೇಯಿಸ್ಬೇಕು. ಸ್ವಲ್ಪ ಉಪ್ಪು ಹಾಕಬೇಕು, ಯಾಕಂದರೆ ಇದು ಬೇಯಬೇಕಲ್ಲ, ಬೇಯಿದ್ರೆ ಇದಾಗುತ್ತೆ. ತರಕಾರಿ ಸ್ವಲ್ಪ ಅರ್ಧ ಬೆಂದಿದೆ ಅಂತ ಗೊತ್ತಾಗುತ್ತೆ, ಟೊಮೊಟೊ ಅದೆಲ್ಲ. ನಂತರ 3 ಹೀರೆಕಾಯಿ ನೆಚ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಒಗ್ಗರಣೆಗೆ ಅರಿಶಿನ ಹಾಕಬೇಕು. ಹಾಕಿದ್ಮೇಲೆ ಅದನ್ನು ಮೇಲೆ ಕೆಳಗೆ ಮಾಡಬೇಕು. ಇದು ಕುದಿ ಸ್ಟಾರ್ಟ್ ಆದಮೇಲೆ ಸಾಂಬಾರು ಪೌಡರ್ ಹಾಕಬೇಕು. ಅರ್ಧ ಸ್ಪೂನು ಸಾಂಬಾರು ಪೌಡರ್ ಹಾಕಬೇಕು. ಅರ್ಧ ಸ್ಪೂನ್ ಸಾಂಬಾರು ಪೌಡರ್ ಹಾಕಿ ಎಲ್ಲ ಕೆಳಗೆ ಮಾಡಬೇಕು. ಇದು ಬೇಗ ಅರ್ಧ ಲೋಟ ನೀರು ಹಾಕಬೇಕು. ಪ್ಲೇಟ್ ಬಿಡಬೇಕು. ಅದು ಬೇಗ ತನಕ ಒಂದು 5ರಿಂದ 6 ನಿಮಿಷ ಬೇಯಿಸ್ಬೇಕು. ಬೆಂದಾದಮೇಲೆ 5 ನಿಮಿಷ ಬಿಟ್ಟಾದ್ಮೇಲೆ ಪ್ಲೇಟ್ ತೆಗಿಬೇಕು. ನೋಡಬೇಕು, ಉರಾಡಬೇಕು ಏನಾಗಿದೆ ಅಂತಂದು. ನಂತರ ಇದಕ್ಕೆ ಶೇಂಗಾನ ಹುರಿದು ಪೌಡ್ರ್ ಮಾಡ್ಕೊಂಡಿರ್ತೀವಿ. ಪೌಡ್ರ್ ಮಾಡ್ಕೊಂಡು ಅದನ್ನು ಶೇಂಗಾ ಪೌಡ್ರ್ ಹಾಕಬೇಕು ಸ್ವಲ್ಪ. ನಂತರ ಗುರಾಡ್ ಪೌಡ್ರು, ಕುಶಾಣಿ ಕಾಳನ್ನ ಹುರಿದು ಅದಕ್ಕೆ ಪೌಡ್ರ್ ಮಾಡಿಕೊಂಡು ಇಟ್ಕೊಂಡಿರ್ತೀವಿ, ಅದನ್ನು ಸ್ವಲ್ಪ ಹಾಕಬೇಕು. ಅದನ್ನು ಮಿಕ್ಸ್ ಆಗೋ ತನಕ ಗುರಾಡಬೇಕು. ಮಿಕ್ಸ್ ಆದಮೇಲೆ ಅರ್ಧ ಇಟ್ಕೊಂಡಿರೋ ಕೊಬ್ಬರಿ ತುರಿ ಮತ್ತು ಕೊತ್ತಂಬರಿ ಹಾಕಬೇಕು. ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ 5ರಿಂದ 10 ನಿಮಿಷ ಒಂದು ಸ್ವಲ್ಪ ಬೇಯಿಸ್ಕೋಬೇಕು. ಸಿಂಪಲ್ ಆಗಿರೋ ಹೀರೆಕಾಯಿ ಪಲ್ಯ ರೆಡಿ ಆಯ್ತು. ಚಪಾತಿ, ರೊಟ್ಟಿ ಅದ್ರ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ಇದನ್ನು ಬಿಸಿ
ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡಿದ್ರೂ ಮಸ್ತ್ ಇರುತ್ತೆ. Subscribe to my channel.